ಅವರಿಬ್ರು ಮದುವೆ ಆಗ್ತಾ ಇರೋದು ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಒಳ್ಳೆ ಜೋಡಿ ಆಗ್ತಾರ ಅವರು. ಆದ್ರೆ ನನ್ನ ಖುಷಿಗೆ ಬೇರೆನೇ ಕಾರಣ ಇದೆ. ರೌಡಿನಾಗಿ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಈ ಮನೇಲಿ ನಾವ್ಯಾರು, ನಮ್ಮವ್ರು ಯಾರು. ತಾಯಿ ಅನ್ನೋ ಪದನ ಬಳಸ್ಕೊಂಡು ಮಕ್ಕಳನ್ನ ಸಾಕೋರು ಇದ್ದಾರೆ, ಆದ್ರೆ ಸಾಯಿಸೋ ಕುರುಡಿಗಳು ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಮದರ್ ಇಂಡಿಯಾ ಸರಿಯಾಗಬೇಕು ಅಂತಂದ್ರೆ ಅದಕ್ಕೆ ರೌಡಿನಾಗಿನೇ ಸರಿಯಾದ ಸ್ಥಳ. ವಿಕ್ಕಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಸ್ವಿಮ್ಮಿಂಗ್ ಶಾರ್ಟ್ಸ್ ಹಾಕೊಳ್ಳೋದಾ ಬೇಡವಾ ಅನ್ನೋದು ಯೋಚನೆ ಮಾಡ್ತಿದೆ. ವಿಕ್ಕಿ, ನೀವಿದ್ದೀರಲ್ಲ? ಹಲೋ ಹಲೋ, ವಿಕ್ರಾಂತ್ ವಸಿಷ್ಠ ಅಲ್ವಾ? ಹೌದು, ನೀವ್ಯಾರು? ನಾನು ನಿಮ್ಮ ಹೊಸ ಕ್ಲೈಂಟ್. ಇವತ್ತೊಂದು ಮೀಟಿಂಗ್ ಮಾಡ್ಬೋದಾ? ಇವತ್ತು ಚಾನ್ಸೇ ಇಲ್ಲ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದೆ. ಒಂದು ಕೆಲಸ ಮಾಡಿ, ಇನ್ನೊಂದೆರಡು ದಿನ ಬಿಟ್ಟು ಆಫೀಸಿಗೆ ಬನ್ನಿ. ನೀವು 2 ದಿನನಾ? ತುಂಬಾ ಲೇಟ್ ಆಗುತ್ತೆ ಮಿಸ್ಟರ್ ವಿಕ್ರಾಂತ್. ನಾನು 2 ಡೇಸ್ ಆದ್ಮೇಲೆ ಆಸ್ಟ್ರೇಲಿಯಾಗೆ ಹೊರಡ್ತಾ ಇದ್ದೆ. ಇವತ್ತು ಬಂದ್ರೆ ಡೀಲ್ ಓಕೆ. ಇಮಿಡಿಯೇಟ್ಲಿ ನಾನು 75 crores ನಿಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀನಿ. ಏನು 75 crores? ಅಗ್ರಜ ಇದ್ರೆ ಖಂಡಿತ ಇದನ್ನ ಡೀಲ್ ಮಾಡ್ತಾ ಇದ್ದ. ಅವನಿಗೆ ಆಫೀಸ್ ಟೆನ್ಷನ್ ಕೊಡಲ್ಲ ಅಂತ ಹೇಳಿ ಇಂಥ ಒಳ್ಳೆ ಆಫರ್ನ ಮಿಸ್ ಮಾಡ್ಕೊಳ್ಬಾರ್ದು. ಹಲೋ, ಎಕ್ಸ್ಕ್ಯೂಸ್ ಮೀ. ಟಮಿ, ನಿಮಗಾಗಲ್ಲ ಅಂದ್ರೆ ತೊಂದರೆ ಇಲ್ಲ. ಸ್ಟಾರ್ಟ್ಅಪ್ಸ್ಗೆ ಸಖತ್ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ. ಆಕ್ಚುಲಿ ನನಗೆ ಇನ್ವೆಸ್ಟ್ಮೆಂಟ್ ತುಂಬಾ ಅರ್ಜೆಂಟಾಗಿ ಆಗಬೇಕಿತ್ತು. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಮಗೆ ಮಾರ್ಕೆಟಲ್ಲಿ ಬೇರೆ ಜನ ಇದ್ದಾರೆ. ನೋ ಆ ಥರ ಎಲ್ಲ ಏನೂ ಇಲ್ಲ. ಸ್ವಲ್ಪ ಪರ್ಸನಲ್ ಮ್ಯಾಟರ್ ಬಿಸಿ ಇದೆ, ಅದಕ್ಕೆ ಹಾಗೆ ಹೇಳಿದೆ. ಓಕೆ, ಇವಾಗ ಎಲ್ಲಿಗೆ ಬರಬೇಕು? ಗುಡ್. ಈಗಲೇ ನಾನು ಲೊಕೇಶನ್ನ ಶೇರ್ ಮಾಡ್ತೀನಿ, ತಕ್ಷಣ ಹೊರಡಿ. ಯಾ ಶೋರ್, ಈಗಲೇ ಬರ್ತೀನಿ. ಸಿ ಯು. ಅಯ್ಯೋ, ಏನ್ ಹೇಳಿ ವಿಕ್ಕಿ, ಮತ್ತೆ ಶಾರ್ಟ್ಸ್ ಬಗ್ಗೆ ಮಾತಾಡಿದ್ರೆ ನಾನು ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಅದೆಲ್ಲ ಮ್ಯಾಟ್ರ್. 1-2 hours ಹೊರಗಡೆ ಹೋಗಿ ಬಂದ್ಬಿಡ್ತೀನಿ. ಹೊಸ ಕ್ಲೈಂಟ್ 75 crores ಇನ್ವೆಸ್ಟ್ ಮಾಡಕ್ಕೆ ಕಡಿದ್ದಾರೆ. ಇದನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಸ್ಮಾಲ್ ಮೀಟಿಂಗ್ ಅಷ್ಟೇ. ಅವ್ರು ಇನ್ವೆಸ್ಟ್ ಮಾಡೋರೇ ಆದ್ರೆ 5 ನಿಮಿಷದಲ್ಲಿ ಅವ್ರು ಮಾತಾಡೋ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ. ನೋ ವರೀಸ್, ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಆದ್ರೂ ವೇದಾಂತ್ ಭಾವನ ಒಂದ್ ಮಾತು ಕೇಳ್ಬೋದಲ್ವಾ? ಬೇಡ ಆಂಟಿ, ಬೆಳಗಾದ್ರೆ ಎಂಗೇಜ್ಮೆಂಟ್ ಇದೆ. ಈಗ ಅವನಿಗೆ ಟೆನ್ಷನ್ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಎಂಗೇಜ್ಮೆಂಟ್ ಮುಗಿಯೋವರೆಗೂ ಆಫೀಸ್ ವರ್ಕ್ ಏನೇ ಬಂದರೂ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಈಗೋಗಿ ಎಂಗೇಜ್ಮೆಂಟ್ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದು ಅಲ್ಲದೆ ಕ್ಲೈಂಟ್ ಜೊತೆ ಇನಿಷಿಯಲ್ ಮೀಟಿಂಗ್ನು ಅವನ ಮೇಲೆ ಡಿಪೆಂಡ್ ಆಗೋದು ತಪ್ಪಾಗತ್ತೆ. ಹೇಗೆ ಇದ್ರು ಎಟ್ ದ ಎಂಡ್ ಆಫ್ ದ ಡೇ ಡೀಲ್ನ ಓಕೆ ಮಾಡೋದು ಅಗ್ರಜಾನೆ. ಅಕಸ್ಮಾತ್ ಇದು ಡೀಲ್ ಓಕೆ ಆದರೆ ಅವನ ಎಂಗೇಜ್ಮೆಂಟ್ ದಿನ ಒಂದು ಗುಡ್ ನ್ಯೂಸ್ ಕೊಟ್ಟಂಗಾಗತ್ತೆ. ಹಾಗೆ ಯೋಚನೆ ಮಾಡಿದ್ದೀರಾ ಅಂದ್ರೆ ಅದು ಸರಿಯಾಗೇ ಇರುತ್ತೆ. ಲೇಟ್ ಮಾಡ್ಕೋಬೇಡಿ, ಹೋಗಿ ಬನ್ನಿ. ಬೇಗ ಬರ್ತೀನಿ. ಹುಷಾರೇ, ಆಯ್ತು ಬಾ. ಏನೇ ಇದು ಹಿಂಗಿದೆ? ಒಳ್ಳೆ ಭೂತ ಪಿಶಾಚಿ ಓಡಾಡೋ ಜಾಗ ತರ ಇದೆ. ಕರೆಕ್ಟಾಗಿದೆ ಲೊಕೇಶನ್ ನೋಡು. ಲೇ, ಟೇಲರ್ ಕಲೆಕ್ಟ್ ಮಾಡ್ಕೊಂಡಿದ್ದು ಇದೇ ಜಾಗ ಕಣೆ, ಕರೆಕ್ಟಾಗಿ ಇರುತ್ತೆ. ಇಲ್ಲಿ ಯಾರೇ ಬ್ಲೌಸ್ ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾರೆ? ಒಂದ್ಸತಿ ಫೋನ್ ಮಾಡಿ ಕೇಳಲೆ. ಲೇ, ಲೊಕೇಶನ್ ಕರೆಕ್ಟಾಗಿದೆ ಕಣೆ, ಆದ್ರೆ ನಾನು ಕಾಲ್ ಮಾಡ್ತಿದ್ರೆ ಒಳಗಿರೋ ರಿಸೀವೇ ಮಾಡ್ತಿಲ್ಲ. ಒಳ್ಳೆ ಅಡ್ಕಸ್ಬಿಟ್ಟು ಟೇಲರ್ನ ಹಿಡಿದ್ಬಿಟ್ಟಿದ್ಯಾ.
ಲೈ ನೀನೆ ತಾನೆ ರಾತ್ರಿ ಅಷ್ಟೊತ್ತಿಗೆ ರೆಡಿ ಆಗ್ಬೇಕು ಅಂತ ಹೇಳಿದ್ದು. ಲೈ ಈವೆಂಟ್ ದೆವ್ವ ನೀನ್ ಬೆಳಗ್ಗೆ ಇಸ್ಕೊಳಕ್ಕಾಗತ್ತಾ? ಹೌದಮ್ಮ, ನಿನ್ ಗಂಡ ಎಂಗೇಜ್ಮೆಂಟ್ಗೆ ಅಂತ ಊರಿಂದ ಆಚೆಗೆ ಬುಕ್ ಮಾಡಿದಾರಲ್ಲ, ಅದೇ ಊರ್ ಒಳಗಡೆ ಬುಕ್ ಮಾಡಿದ್ರೆ ನಿನ್ ಗಂಡ ನನ್ ಗಂಟ ಹೋಗ್ತಿತ್ತ ಕೋಪಿಷ್ಟ. ಲೇ ಅವರು ನಿನ್ ಬಾವ ಬಾಯಿ ಬಂದಾಗ ಮಾತಾಡಿದ್ರೆ ಹಲ್ಲು ತುರ್ಸ್ಬಿಡ್ತೀನಿ. ಹೌದಮ್ಮ ಹೌದು, ನೀನ್ ಬೇಕಾದ್ರೆ ರೇಗಿಸ್ಬೋದು, ಇರಿಟೇಟ್ ಮಾಡ್ಬೋದು, ಹಿಂಸೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ಮೂರನೇವ್ರು ಏನಾದ್ರು ಅಂದಾಗ ಹುರ್ದೋಗ್ಬಿಡುತ್ತಲ್ಲ. ಹೌದು ಕಣೆ, ಅವ್ನು ನನ್ ಸುಳ್ಳೆ ಪುಳೆ, ನನ್ 1000 ಹೇಳ್ಕೊಳ್ತೀನಿ. ಆ ಹಕ್ಕು ನನಗಿದೆ. ನೀನ್ ಬೇಕಿದ್ರೆ ನಿನ್ ಗಂಡಗ್ 1000 ಹೇಳ್ಕೊ, ಯಾವಾಗ ಕೇಳ್ತಾಳೆ. ನನ್ ಹುಡ್ಗನ್ ಸುದ್ದಿಗೆ ಬಂದ್ರೆ ಹಲ್ಲು ತುರ್ಸ್ಬಿಡ್ತೀನಿ. ಹೇಳಿ ಕೇಳಿ ನಾನು ರೌಡಿ ಬೇಬೆ. ನಿಮ್ ಬ್ಲೌಸ್ ರೆಡಿ ಇದೆ, ನೀವೆಲ್ಲಿದ್ದೀರಾ? ನಾನು ಇದನ್ನ ನಿಮಗೆ ಕೊಡಕ್ಕೆ ಅಂತ ಕಾಯ್ತಾ ಇದ್ದೀನಿ. ನಾವ್ ನೀವು ಹೇಳಿದ ಜಾಗದಲ್ಲೇ ಇದೀವಿ, ನಿಮ್ಗೆ ವೇಟ್ ಮಾಡ್ತಿದೀವಿ. ಏ ಕೊಡ ಇಲ್ಲಿ. ರೇ ಇನ್ನು ಎಲ್ಲಿಗೆ ಬರ್ಬೇಕು? ನೀವ್ ಹೇಳಿ ಜಾಗಕ್ಕೆ ಬಂದು ಅರ್ಧ ಗಂಟೆಯಿಂದ ಇಲ್ಲೇ ಸುತ್ತಾಡ್ತಿದೀವಿ. ನೀವ್ ಮಾತ್ರ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ನಿಮ್ ಬ್ಲೌಸ್ ರೆಡಿ ಇತ್ತಲ್ಲ, ಅದನ್ನೇ ಪ್ಯಾಕ್ ಮಾಡ್ತಾ ಇದ್ದೆ. ಫೋನ್ ಸ್ವಲ್ಪ ದೂರದಲ್ಲಿತ್ತು, ಅದಕ್ಕೆ ಕೇಳಿಸ್ಲಿಲ್ಲ. ಹಂಗೆ ಸ್ವಲ್ಪ ಮುಂದೆ ಬನ್ನಿ, ಅಲ್ಲೇ ಕೊಡ್ತೀನಿ. ನಡಿ. ಆದ್ಯಕ್ಕೆ ಫೋನ್ ಮಾಡ್ತಿದ್ದಾರೆ, ಏನು ಅಂತ ಕೇಳು. ಹಾ, ಫ್ಯಾನ್ಸಿ ಸ್ಟೋರಿಂದ ಏನೋ ತಗೋಬೇಕು ಅಂತಿದ್ರು, ಹೋಗಿ ತಗೊಂಬಂದ್ಬಿಡು. ಅಷ್ಟರಲ್ಲಿ ನಾನು ಬ್ಲೌಸ್ ಕಲೆಕ್ಟ್ ಮಾಡ್ಕೋತೀನಿ. ಸರಿ ಕಣ, ಬೇಗ ಬಾ. ಸರಿ ಆಯ್ತು, ಹುಷಾರ್. ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಹಲೋ, ಯಾರಾದ್ರೂ ಇದ್ದೀರಾ? ಪ್ಲೀಸ್ ಡೋರ್ ಓಪನ್ ಮಾಡಿ. ಯಾರಲ್ಲಿ? ಬಾಗಿಲು ತೆಗೀರಿ. ಬಾಗಿಲು ತೆಗಿತೀರಾ? ಯಾರಾದ್ರೂ ಆಚೆ ಇದ್ರೆ ಬಾಗಿಲು ತೆಗೀರಿ ಪ್ಲೀಸ್. ಡೋರ್ ಓಪನ್ ಮಾಡಿ. ಅಮ್ಮು, ನಿನ್ನನ್ ಲಾಕ್ ಮಾಡೋದು ಇಷ್ಟು ಸುಲಭ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದಿತಿಗೆ ಸುಳ್ಳು ಅಡ್ರೆಸ್ ಕೊಡುವಂತ ಪ್ರಾಮಾಣಿಕ ಟೈಲರ್ಗೆ ಬ್ರೈಬ್ ಮಾಡಕ್ಕೆ ತುಂಬಾ ಕಷ್ಟಪಟ್ಟೆ ನಾನು. ನಾಳೆ ನೀನು ಎಂಗೇಜ್ಮೆಂಟ್ ಲೊಕೇಶನ್ಗೆ ಅದು ಹೇಗೆ ತಲುಪ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಆದ್ರೆ ನಾನಲ್ಲಿರ್ತೀನಿ, ನಾನು ನೋಡೇ ಬಿಡ್ತೀನಿ ಆ ನಕ್ಷತ್ರಗಳು, ಗ್ರಹಗಳು ನಿಮ್ಮಿಬ್ರನ್ನ ಹೇಗ್ ಸೇರ್ಸತ್ತೆ ಅಂತ. ಆರ್ತಿ ಅವರು ಈ ಲೊಕೇಶನ್ ಸರಿ ಇಲ್ಲ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇಲ್ಲಿ ಯಾರು ಕ್ಲೈಂಟ್ ಮೀಟಿಂಗ್ ಮಾಡ್ತಾರೆ,
ಇಲ್ಲೇನು ಡಿಸ್ಕಸ್ ಮಾಡ್ಬೋದು? ಹಾಗಿದ್ರೆ ಈ ಲೊಕೇಶನ್ನು ಟ್ರ್ಯಾಪಾ? ಹಾ, ನನ್ನನ್ನು ಯಾವನ್ ಟ್ರ್ಯಾಪ್ ಮಾಡ್ತಾನೆ? Hey, you fool! Stop it! Hey! Stop it, man! Hey! Hey, stupid! Stop it! What kind of culprit? What the hell? Network ಬೇರೆ ಇಲ್ಲ. Yes. This is a trap. ಏನ್ ಮಾಡೋದು ಇವಾಗ? ನಾಳೆ ಅಗ್ರೆಷನ್ ಎಂಗೇಜ್ಮೆಂಟ್ ಬೇರೆ, ಇಲ್ಲಿಂದ ಹೇಗೆ ಹೋಗೋದು? ವೇದಾಂತ್ ಮನೆಯವ್ರು ಕೂಡ ಅಲ್ಲಿ ಟೈಮಲ್ಲಿ ತಲುಪಕ್ ಆಗಲ್ಲ. ನಾಳಿನ ಮುಹೂರ್ತ ಮೀರ್ಬಿಟ್ರೆ ಇನ್ನು ತುಂಬಾ ತಿಂಗಳ ತನಕ ಒಳ್ಳೆ ಮುಹೂರ್ತ ಇಲ್ವೇ ಇಲ್ಲ. ಅಯ್ಯೋ, ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಅಲ್ಲಿ ಸೇರೋ ತನಕ ಮುಹೂರ್ತ ಮೀರೋಗಿರುತ್ತೆ. ಹೇಳ್ತೀನಾ? ಏನ್ ಹೇಳಾದ್ಯಾ? ನಿಮ್ದಿನ್ನೂ ಕೆಲಸ ಮುಗ್ದಿಲ್ವಾ? ನಾಳೆ ಅಣ್ಣನ ಎಂಗೇಜ್ಮೆಂಟ್ ಇದೆ, ಮನೇಲಿ ಇಷ್ಟೊಂದು ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ನೀವು ಆಫೀಸಲ್ಲಿ ಹೋಗಿ ಕೂತಿದ್ದೀರಲ್ಲ, ನಿಮಗೆ ಸ್ವಲ್ಪ ಜವಾಬ್ದಾರಿ ಇಲ್ವಾ? ನಾನು ಸಾರಿ ಚಿನ್ನ, ಎಮರ್ಜೆನ್ಸಿ ಇತ್ತು. ವೇದಾಂತ್ ಬೇರೆ ಬಿಸಿ ಇದ್ದಾರೆ, ಸೊ ನಾನೇ ನೋಡ್ಕೊಳ್ಬೇಕಲ್ವಾ? ಇದೊಂದು ನೆಪ ಸಿಕ್ಕಿದೆ ನಿಮ್ಗೆ. ಆಯ್ತು, ಬೇಗ ಮನೆಗೆ ಬನ್ನಿ, ತುಂಬಾ ಕೆಲಸ ಇದೆ ಸಾರ್ಥಕ್. ಸರಿ ಚಿನ್ನ, ಬೇಗ ಬರ್ತೀನಿ. ಓಕೆನಾ? ಬಾಯ್. ಅರೆ, ಫೋನ್ ಡೆಡ್ ಆಗೋದಿಲ್ಲ, ಚಾರ್ಜ್ ಹಾಕಿದ್ನಲ್ಲ, ಪವರ್ ಹೇಗೋಯ್ತು? ಛೇ, ಇದೇ ಟೈಮಿಗೆ ಫೋನ್ ಸ್ವಿಚ್ ಆಫ್ ಆಗ್ಬೇಕಾ? ಛೇ, ಇದು ಬೇರೆ. ಪವರ್ ಇಲ್ಲ ಅಂದ್ರೆ ಈ ಡೋರ್ ಓಪನ್ ಆಗಲ್ಲ. UPS ಕೂಡ ಕೆಟ್ಟೋಯ್ತಾ? ಮುಂಚೆ ಒಂದ್ಸಲ ಇದೇ ತರ ಶಾರ್ಟ್ ಸರ್ಕ್ಯೂಟ್ ಆಗಿ ಇದೇ ರೀತಿ ಆಗಿತ್ತು, ಈಗ ಮತ್ತೆ ಅದೇ ರೀತಿ ಆಗಿದೆಯಾ? ಹಾಗೆ ಏನಾದ್ರೂ ಆಗಿದ್ರೆ ಇಡೀ ರಾತ್ರಿ ನಾ ಇಲ್ಲೇ ಲಾಕ್ ಆಗ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಮುಂಚೆ ಸಾರ್ಥಕಿಗೆ ಟೀ ಕೊಟ್ಟು ಬರ್ಬೇಕಾದ್ರೆ ಚಾರ್ಜರ್ ಪ್ಲಗ್ ಆಫ್ ಮಾಡಿದ್ದು ನನ್ನ ಕಡೆಯವರು ಅಂತ ಅವನಿಗೆ ಗೊತ್ತಿಲ್ಲ. ಈಗ ಇಡೀ ಬಿಲ್ಡಿಂಗ್ದೇ ಪವರ್ ಕಟ್ ಮಾಡಿದ್ದೀನಿ ನಾನು. UPS ಕೂಡ ವರ್ಕ್ ಆಗ್ತಿಲ್ಲ, ಡೋರು ಲಾಕ್ ಆಗಿದೆ. ಸೊ ಸಾರ್ಥಕ್ ಈಗ ಒಂದ್ ಕಡೆ ಲಾಕ್ ಆಗಿದ್ದಾನೆ ಅಂತ ಆಯ್ತು. ವೆಲ್ ಡನ್ ಅಹಲ್ಯ, ಸೋ ಪ್ರೌಡ್ ಆಫ್ ಯು. ಅಮ್ಮು, ಅಮ್ಮು, ಲೇ ಹಳೆ ಮುದ್ಕಿ, ಅಮ್ಮು. ಛೆತ್ತರಿಕೆ, ಯಾವಾಗ ನೋಡಿದ್ರು ಕಿರಿಕಿರಿನೇ. ಟೈಮಿಗೆ ಸರಿಯಾಗಿ ಒಂದು ಕೆಲಸನೂ ಆಗಲ್ಲ. ಹಲೋ ಪರಿ. ಏಯ್, ಇಬ್ರು ಎಲ್ಲಿದ್ದೀರಾ? ಬ್ಲೌಸ್ ಸಿಕ್ತಾ? ಈಗ ಅಮ್ಮು ಬಂದಿಲ್ಲ ಅಂತ ಹೇಳಿದ್ರೆ ಅಮ್ಮ ಫೋನ್ನಲ್ಲೇ ಕ್ಲಾಸ್ ತಗೋತಾಳೆ. ಸುಮ್ಮನೆ ಸಿಕ್ಕಿದೆ ಅಂತ ಹೇಳೋದೇ ವಾಸಿ. ಹ್ಞೂ, ಬ್ಲೌಸ್ ಸಿಕ್ತು ಕಣೆ ಪರಿ. ಹೌದಾ, ಒಳ್ಳೇದಾಯ್ತು ಬಿಡು. ಏಯ್, ಅವ್ನು ಚೆನ್ನಾಗಿ ಹೊಲ್ದಿದ್ದಾನೆ ತಾನೆ? ಆಮೇಲೆ ಒಂದ್ಸರಿ ನೋಡ್ಕೊಂಬಿಡು, ಅದು ಲೂಸ್ ಆಗಿದೆ, ಫಿಟ್ಟಿಂಗ್ ಸರಿ ಇಲ್ಲ ಅಂತ ನಿಮ್ಮ ಅಕ್ಕ ಕಿರಿಕಿರಿ ಮಾಡ್ತಾಳೆ. ಹಾಗೇನಾದ್ರೂ ಆಗಿದ್ರೆ ಅಲ್ಲೇ ಇದ್ಕೊಂಡು ಸರಿ ಮಾಡಿಸ್ಕೊಂಡು ಬನ್ನಿ. ಹಲೋ ಹಲೋ
ಹಲೋ ಪರಿ. ಹಲೋ, ನೀ ವಾಯ್ಸು ನಂಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ. ಹಾಳಾದ ಫೋನು ಬೇಕು ಅಂದಾಗಲೇ ಸರಿ ಇರಲ್ಲ. ಏಯ್, ಕೇಳಿಸ್ತಿದ್ಯೇನೆ? ಹಾಂ ಸರಿ ಸರಿ, ಬೇಗ ಬನ್ನಿ. ಅಲ್ಲಿ ಇಲ್ಲಿ ಅಲಿಯಕ್ಕೆ ಹೋಗ್ಬೇಡಿ. ಎಲ್ಲೋದ್ಲಿ ಇವಳು? ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ಲ. ಹೊಸ್ದಾಗ ಏನಾದ್ರು ಬ್ಲೌಸ್ ಹೊಲಿಯಕ್ಕೆ ಹಾಕಿದ್ರೆ ಇಷ್ಟೊತ್ತಿಗೆ ಬ್ಲೌಸು ರೆಡಿ ಆಗಿಬಿಟ್ಟಿರೋದು. ನಾನೇನಾದ್ರು ಬಿಟ್ಕಿಟ್ಟು ಹೋಗ್ಬಿಟ್ಲಾ? ಚೇಚೆ, ಜೊತೆಗೆ ಬಂದಿರೋರು ಹಾಗೆಲ್ಲ ಹೇಗೆ ಬಿಟ್ಟೋಗಕ್ಕಾಗತ್ತೆ? ಅಥವಾ ವೇದಾಂತ್ ಬಾಬಾ ಮುಂಚೆ ಏನಾದ್ರು ಕಾಲ್ ಮಾಡಿ ಮೀಟ್ ಆಗೋಣ ಅಂತ ಏನಾದ್ರು ಹೇಳ್ಬಿಟ್ರಾ? ವೇದಾಂತ್ ಬಾಬಾ ಏನಾದ್ರು ಕಾಲ್ ಮಾಡಿದ್ರೆ ಇರೋರ್ನೆಲ್ಲ ಮರ್ತೋಗ್ಬಿಡ್ತಾಳೆ ಇವಳು. ಬರ್ಲಿ ಮನೇಲಿ ವಿಚಾರಿಸ್ಕೋತೀನಿ. ಕೊಬ್ಬಿರ್ಬೇಕು, ಆದ್ರೆ ಇಷ್ಟೊಂದು ಕೊಬ್ಬಿರ್ಬಾರ್ದು ಅಲ್ಲ. ಜೊತೆ ಬಂದವಳ ಬಿಟ್ಬರ್ತಾರಲ್ಲ, ಜಸ್ಟ್ ಕೊಬ್ಬಿರ್ಬೇಕು. ಅರ್ಜುನ ಬಡಿಯ, ನೆಕ್ಸ್ಟ್ ಟೈಮ್ ಏನಾದ್ರು ಬಾ ಅಂತ ಕರಿ, ಅವಾಗ ಮಾಡ್ತೀನಿ. ಹೊಳೆ ಮುತ್ಕಿ ಲ್ಯಾಂಜೋ ಬಾರೆ ಇಲ್ಲಿ. ಏನೇ ಹಳೆ ಮುತ್ಕಿ ಮನೆಗೆ ಬಂದ್ಲಾ? ಅಕ್ಕನ ಜೊತೆ ಹೋದವಳು ನೀನ್ ತಾನೆ. ಇದನ್ನ ನಾನ್ ಕೇಳಿದ್ರೆ ಚೆನ್ನಾಗಿರುತ್ತೆ, ನಂಗೆ ಗೊತ್ತಿರುತ್ತೆ. ಅಂದ್ರೆ ಅವಳು ಇನ್ನೂ ಮನೆಗೆ ಬಂದಿಲ್ವಾ? ಹೋಗಿರೋದಿಬ್ರು. ಅಲ್ಲ, ಅವಳು ಹೆಂಗ್ ನಿನ್ನ ಒಬ್ಳೆ ಬಿಟ್ಟು ಬಂದ್ಬಿಡ್ತಾಳೆ? ಅವಳು ಯಾವತ್ತಾದ್ರೂ ಆತರ ಮಾಡಿದಾಳ? ಹೌದಲ್ವಾ? ಮತ್ತೆ ಎಲ್ಲಿಗೆ ಹೋಗಿರ್ಬೋದು? ಇಲ್ಲೇ ಆಚೆ ಹೋಗಿ ಬರ್ತೀನಿ ಅಂತ ಹೋಗಿದ್ದೆ ಕಣೆ. ಬಂದ್ ನೋಡೋಷ್ಟೊತ್ತಿಗೆ ಅವಳು ಇರ್ಲಿಲ್ಲ. ನನ್ನನ್ನು ಬಿಟ್ಟು ಬಂದಿದ್ದಾಳೆ ಅನ್ನೋ ಕೋಪದಲ್ಲಿ ಕಾಯ್ದೆ ಹಾಗೆ ಬಂದ್ಬಿಟ್ಟೆ. ಬಟ್ ಇವಾಗ ಎಲ್ಲಿ ಹೋಗಿರ್ಬೋದು ಅವಳು? ಅಂಗಡಿಲೂ ಇರ್ಲಿಲ್ಲ. ನೀವು ಬಂದ್ರೋ ಇಲ್ವೋ, ಆದ್ರೆ ನೀವು ತರಕ್ಕೆ ಅಂತ ಹೋಗಿದ್ ಬ್ಲೌಸ್ ಮಾತ್ರ ಮನೆಗೆ ಬಂದಿದೆ. ಬ್ಲೌಸ್ ನಮ್ಮ ಮನೆಗೆ ಕೊಟ್ಟು ಕಳಿಸ್ದವನು ಅಲ್ಲ, ಲೊಕೇಶನ್ ಕಳಿಸಿ ಕಲೆಕ್ಟ್ ಮಾಡಿ ಅಂತ ಯಾಕೆ ಹೇಳ್ಬೇಕಿತ್ತು? ಅಯ್ಯೋ, ಕಾಲ್ ಮಾಡೋಣ ಅಂದ್ರೆ ಅವಳ ಮೊಬೈಲ್ ನನ್ನ ಹತ್ರನೇ ಇದೆ. ಏನೇ ಮಾಡೋದು? ಯಾಕೆ ಇಷ್ಟು ಲೇಟು? ಅಮ್ಮು ಎಲ್ಲಿ? ಅಮ್ಮಗೆ ವೇದಾಂತ್ ಬಾಬಾ ಕಾಲ್ ಮಾಡಿದ್ರು. ಇಲ್ಲೇ ಚಿಕ್ಕದಾಗ ರೈಡ್ ಹೋಗಿ ಬರ್ತೀವಿ ಅಂತ ಹೇಳಿದ್ರು. ಬಂದ್ಬಿಡ್ತಾರೆ. ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು, ಅದಕ್ಕೆ ಇವಳು ಸಡನ್ ಆಗಿ ಪ್ಲೇಟೇ ಚೇಂಜ್ ಮಾಡ್ತಿದ್ದಾಳೆ. ಏಯ್, ಇಷ್ಟದಲ್ಲಿ ಎಂತ ಡ್ರೈವೆ? ಅವಳಿಗೆ ಫೋನ್ ಮಾಡಿ ಚೆನ್ನಾಗಿ ಬುದ್ಧಿ ಹೇಳ್ತೀನಿ. ಅಲ್ಲ ಕಣೆ, ನಾಳೆ ಬೆಳಗಾದ್ರೆ ಅವಳಿಗೆ ಎಂಗೇಜ್ಮೆಂಟು, ರಾತ್ರಿ ಎಲ್ಲ ಅಲಿತಾ ಇದ್ದಾಳೆ. ಮಾಡ್ತೀನಿ ಅವಳಿಗೆ. ಬರಿ ನೋಡು, ಅವಳಿಗೆ ಹಳೆ ಮುದ್ಕೆ ಅಂದ್ರೆ ನೀನು ಅವಳಕ್ಕಿಂತ ಹಳೆ ಮಾಡೋಲಾರ್ದಂಗ. ಅಂದ್ರೆ ನೋಡು, ಈಗ ಬರೀ ನೀನು ಅಪ್ಪ ಮದ್ವೆ ಆದ್ಮೇಲೆ ಪ್ರೀತಿ ಮಾಡಿದವರು, ಆದ್ರೆ ಅಮ್ಮ ಅಕ್ಕ ವೇದಾಂತ್ ಬಾಬಾ ಪ್ರೀತಿಸಿ ಮದ್ವೆ ಆಗ್ತಿರೋರು. ನಾಳೆ ಎಂಗೇಜ್ಮೆಂಟು, ಏನೋ ಹಿಂಗೆ ತಿರ್ಗಾಡ್ಬೇಕು ಅನ್ಸಿರುತ್ತೆ, ಹೋಗಿರ್ತಾರೆ. ಆದ್ರೆ ನೀನ್ ಇವಾಗ ಅವ್ರು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬಾರ್ದಲ್ವಾ? ಹಾಗೆ ಶಿವ ಪೂಜೆಲಿ ಕರಡಿ ಅಂದ್ರೆ ಕರಡಿ ಅಲ್ಲಮ್ಮ, ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ನೀನು ನಾಳೆ ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕೊ, ಆಯ್ತಾ? ಹೋಗು ಹೋಗು. ಆಯ್ತಾ? ಸಾಕು, ಬಾ.
ವಿಕ್ಕಿ ಅವರೇ, ನೀವೆಲ್ಲಿದ್ದೀರಾ? ನಂಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಹೀಗೋಗಿ ಹಾಗೆ ಬಂದೆ ಅಂದವರು ಇಷ್ಟೊತ್ತಾದರೂ ಇಲ್ಲ. ವೇದಾಂತ್ ಬಾಬಾ ಎಲ್ಲಾದ್ರೂ ನೀವೆಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಆರ್ತಿ, ವಿಕ್ಕಿ ಅಣ್ಣ ಇಲ್ಲಿ? ನಾನು ಅವ್ರಿಗೆ ಕಾಲ್ ಟ್ರೈ ಮಾಡ್ತಾ ಇದ್ದೆ. ಅದಕ್ಕೆ ಕಾಲ್ ಮಾಡ್ತಾ ಇದ್ಯಾ? ಅವನಲ್ಲಿ ಹೋಗಿದ್ದಾನೆ? ಅದು ಅವರಿಗೆ ಒಂದು ಕ್ಲೈಂಟಿಂದ ಫೋನ್ ಬಂತು, ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು. ನಾಳೆ ಎಂಗೇಜ್ಮೆಂಟ್ ಬೇರೆ ಇದೆ, ಅದಕ್ಕೆ ವಿಚಾರಿಸೋಣ ಅಂತ ಕಾಲ್ ಮಾಡ್ತಾ ಇದ್ದೆ. ಸಾರ್ಥಕ್ ಕೂಡ ಆಫೀಸಿಂದ ಬಂದಿಲ್ಲ ಆರ್ತಿ. ಈ ಗಂಡಸರಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅಂತ ಅನ್ಸುತ್ತೆ. ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಆಫೀಸಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ವಿಕ್ಕಿ ಅಣ್ಣಂಗೆ ಗೊತ್ತಿರುತ್ತೆ ಕೇಳೋಣ ಅಂತ ಬಂದ್ರೆ ಇಲ್ಲ, ಅವನು ಇಲ್ಲ. ಈ ಮನೆ ಗಂಡಸರಿಗೆ ಸ್ವಲ್ಪ ಬುದ್ಧಿ ಜಾಸ್ತಿ ಆಗಿದೆ ಅನ್ಸುತ್ತೆ. ನಾಳೆ ವೇದಾಂತ್ ಅಣ್ಣನ ಎಂಗೇಜ್ಮೆಂಟು, ಬೇಗ ಬರಬೇಕು, ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ. ಈ ಕಟ್ಕೊಂಡು ಹೆಂಡತಿರು ಕಾಯ್ತಾ ಇರ್ತಾರೆ, ಅವ್ರಿಗೊಂದು ಫೋನ್ ಮಾಡಬೇಕು ಅಂತ ಜ್ಞಾನ ಅಂತೂ ಮೊದಲೇ ಇಲ್ಲ. ಇವ್ರ ಪಾಡಿಗೆ ಎಲ್ಲಾದ್ರೂ ಆರಾಮಾಗಿ ಸುತ್ತಾಡ್ತಾ ಇದ್ರೆ ಸಾಕು, ಇನ್ನೇನು ಬೇಡ. ಬರ್ಲಿ, ಇವತ್ತು ಸರಿಯಾಗಿ ವಿಚಾರಿಸ್ಕೊಳ್ತೀನಿ.